ಮುಖ್ಯ ಬಾಗಿಲು ವಾಸ್ತು. ಮುಖ್ಯ ಬಾಗಿಲಿನ ದಿಕ್ಕಿಗಾಗಿ 10 ಟಿಪ್ಸ್. ಪ್ರತಿಯೊಂದು ಮನೆಯು ಅದರ ಶಕ್ತಿಯ ಪ್ರಕಾರದೊಂದಿಗೆ ಬರುತ್ತದೆ. ಆದ್ದರಿಂದ ಸರಿಯಾದ ರೀತಿಯ ಶಕ್ತಿಯನ್ನು ಹೊರಸೂಸಲು ವಾಸ್ತುವಿನ ಗುಣಪಡಿಸುವ ಕಲೆಯನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ವಾಸ್ತು ಪ್ರಕಾರ ಮುಖ್ಯ ಬಾಗಿಲಿನ ದಿಕ್ಕು ಧನಾತ್ಮಕ ಶಕ್ತಿ ಚಲನೆಗೆ ಕಾರಣವಾಗುತ್ತದೆ. ಮನೆಯಲ್ಲಿರುವ ಜನರು ಸಮೃದ್ಧಿ ಮತ್ತು ಸಂತೋಷದಿಂದ ಬದುಕಲು ಅನುವು ಮಾಡಿಕೊಡುತ್ತದೆ. ವಾಸ್ತು ಮತ್ತು ಮುಖ್ಯ ದ್ವಾರದ ನಡುವಿನ ಸಂಬಂಧವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಎರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಲು ನಾವು ಸಲಹೆಗಳ ಪಟ್ಟಿಯನ್ನು ಕ್ರೋಢೀಕರಿಸಿದ್ದೇವೆ. ಮುಖ್ಯ ಬಾಗಿಲು ವಾಸ್ತುಶಾಸ್ತ್ರ ಸಲಹೆಗಳು. ವಾಸ್ತು ಪ್ರಕಾರ ಮುಖ್ಯ ಬಾಗಿಲಿನ ನಿರ್ದೇಶನ. ಮನೆಯ ಮುಖ್ಯ ಬಾಗಿಲು ಉತ್ತರ, ಪೂರ್ವ ಅಥವಾ ಈಶಾನ್ಯ ಮೂಲೆಗಳನ್ನು ಎದುರಿಸಬೇಕು, ಏಕೆಂದರೆ ಈ ದಿಕ್ಕುಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅವರು ಹೆಚ್ಚು ಧನಾತ್ಮಕ ಶಕ್ತಿಯ ಒಳೆಹರಿವಿನೊಂದಿಗೆ ಸಹಾಯ ಮಾಡುತ್ತಾರೆ. ಮುಖ್ಯ ಬಾಗಿಲಿನ ಅಲಂಕಾರ. ಮುಖ್ಯ ಬಾಗಿಲಿನ ಸುತ್ತಲಿನ ಪ್ರದೇಶವು ಸ್ವಚ್ಛವಾಗಿರಬೇಕು. ಮುಖ್ಯ ದ್ವಾರದ ವಾಸ್ತು ಪ್ರಕಾರ ಪ್ರವೇಶ ದ್ವಾರದ ಬಳಿ ಡಸ್ಟ್ಬಿನ್, ಒಡೆದ ಮಲ ಅಥವಾ ಕುರ್ಚಿಗಳನ್ನು ಇಡುವುದನ್ನು ನೀವು ತಪ್ಪಿಸಬೇಕು. ಬದಲಾಗಿ ಮುಖ್ಯ ದ್ವಾರವನ್ನು ಸ್ವಸ್ತಿಕಗಳು, ಓಂ, ಅಡ್ಡ, ರಂಗೋಲಿ ಮತ್ತು ಬಾಗಿಲಿನ ಹೊರಗೆ ಇರಿಸಲಾಗಿರುವ ಹೂವುಗಳಂತಹ ದೈವಿಕ ಚಿಹ್ನೆಗಳಿಂದ ಅಲಂಕರಿಸಿ. ಕ್ಲೀನ್ ಮತ್ತು ಅಸ್ತವ್ಯಸ್ತಗೊಂಡ ಪ್ರವೇಶ. ಫ್ಲ್ಯಾಟ್ಗಳಿಗೆ ಮುಖ್ಯ ದ್ವಾರದ ವಾಸ್ತು ಪ್ರಕಾರ ಪ್ರವೇಶ ದ್ವಾರವು ಸ್ವಚ್ಛವಾಗಿರಿಸಬೇಕು, ಸ್ಪಷ್ಟವಾಗಿರಬೇಕು ಮತ್ತು ಯಾವುದೇ ಅಡೆತಡೆಗಳಿಂದ ಮುಕ್ತವಾಗಿರಬೇಕು. ಮನೆಗೆ ಹೋಗುವ ಮಾರ್ಗವು ಸುಂದರವಾಗಿರಬೇಕು. ಇದನ್ನು ಹೂವುಗಳನ್ನು ನೆಡುವ ಮೂಲಕ ಮಾಡಬಹುದು. ಇದು ಮನಸ್ಸು ಮತ್ತು ಆತ್ಮವನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಲು ಸಹಾಯ ಮಾಡುತ್ತದೆ. ಮುಖ್ಯ ಬಾಗಿಲಿನ ವಾಸ್ತು ಪ್ರಕಾರ ಡೋರ್ ಮ್ಯಾಟ್ಗಳು ಮನೆಯ ಮುಖ್ಯ ಪ್ರವೇಶ ದ್ವಾರದ ಬಳಿ ಇರಬೇಕು. ಡೋರ್ ಮ್ಯಾಟ್ಗಳು ಪಾದರಕ್ಷೆಗಳಿಂದ ಕೊಳೆಯನ್ನು ಸ್ವಚ್ಛಗೊಳಿಸುವಂತೆ ಅವರು ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತಾರೆ ಮತ್ತು ಅದನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತಾರೆ. ವಾಸ್ತು ಪ್ರಕಾರ ನಾಮಫಲಕವನ್ನು ಅಳವಡಿಸುವುದು ಅತ್ಯಂತ ಪ್ರಮುಖವಾದ ವಾಸ್ತು ಸಲಹೆಗಳಲ್ಲಿ ಒಂದಾಗಿದೆ. ಮುಖ್ಯ ಬಾಗಿಲಿನ ವಾಸ್ತುಶಾಸ್ತ್ರದ ಪ್ರಕಾರ ಪ್ರವೇಶ ದ್ವಾರದಲ್ಲಿ ಅಥವಾ ಮುಖ್ಯ ಬಾಗಿಲಿನ ಮುಂಭಾಗದಲ್ಲಿ ನಾಮಫಲಕವನ್ನು ಹೊಂದಿರುವುದು ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. ಮನೆಗೆ ಮೆಟ್ಟಿಲುಗಳು ಮಾರ್ಗ ಅಥವಾ ಮಾರ್ಗಗಳಿಗಿಂತ ಎತ್ತರವಾಗಿರಬೇಕು. ಮುಖ್ಯ ಬಾಗಿಲಿನ ವಾಸ್ತು ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿವೆ ಎಂದು ಸೂಚಿಸುತ್ತದೆ. ಇದು ಅದೃಷ್ಟವನ್ನು ಆಹ್ವಾನಿಸುತ್ತದೆ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸೊಗಸಾದ ಮತ್ತು ರೋಮಾಂಚಕ. ಮುಖ್ಯ ದ್ವಾರದ ಬಾಗಿಲು ಇತರ ಬಾಗಿಲುಗಳಿಗಿಂತ ಹೆಚ್ಚು ಸೊಗಸಾದ ಮತ್ತು ರೋಮಾಂಚಕರವಾಗಿರಬೇಕು. ಒಬ್ಬನು ಬಾಗಿಲಿನಿಂದ ಪ್ರವೇಶಿಸಿದಾಗ ಮತ್ತು ನಿರ್ಗಮಿಸಿದಾಗ ಅವನು ಅಥವಾ ಅವಳು ತಾಜಾ ಶಕ್ತಿಯನ್ನು ಅನುಭವಿಸಬೇಕು. ಇದು ಸಕಾರಾತ್ಮಕ ಶಕ್ತಿಯ ಒಳಹರಿವಿಗೆ ಕಾರಣವಾಗುತ್ತದೆ ಮತ್ತು ಕುಟುಂಬವನ್ನು ಸಂತೋಷಪಡಿಸುತ್ತದೆ. ಮುಖ್ಯ ಬಾಗಿಲಿನ ವಾಸ್ತು ಪ್ರಕಾರ ನೆರಳುಗಳನ್ನು ತಪ್ಪಿಸಿ. ಮುಖ್ಯ ಬಾಗಿಲಿನ ಮೇಲೆ, ವಿಶೇಷವಾಗಿ ಮರಗಳು ಮತ್ತು ಕಟ್ಟಡಗಳ ಮೇಲೆ ಯಾವುದೇ ನೆರಳು ಬೀಳದಂತೆ ನೋಡಿಕೊಳ್ಳಬೇಕು. ಮುಖ್ಯ ದ್ವಾರದ ವಾಸ್ತು ಪ್ರಕಾರ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇತರರಿಗಿಂತ ಗಾತ್ರದಲ್ಲಿ ದೊಡ್ಡದು. ಮನೆಯ ಪ್ರವೇಶ ದ್ವಾರವು ಇತರ ಯಾವುದೇ ಮನೆಯ ಬಾಗಿಲಿಗಿಂತ ದೊಡ್ಡದಾಗಿರಬೇಕು ಎಂದು ಮುಖ್ಯ ಬಾಗಿಲು ವಾಸ್ತು ಶಿಫಾರಸು ಮಾಡುತ್ತದೆ. ಅಲ್ಲದೆ ಬಾಗಿಲು ಪ್ರದಕ್ಷಿಣಾಕಾರವಾಗಿ ತೆರೆಯಬೇಕು. ಸಂಪತ್ತನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬಕ್ಕೆ ಸಂತೋಷ ಮತ್ತು ಆಹ್ಲಾದಕರ ಭಾವನೆಯನ್ನು ನೀಡುತ್ತದೆ. ಲೋಹದ ಮುಖ್ಯ ಬಾಗಿಲು ಬೇಡ. ಮುಖ್ಯ ದ್ವಾರದ ಬಾಗಿಲು ಯಾವುದೇ ಹಾನಿ ಅಥವಾ ಕೊಳಕು ಇಲ್ಲದೆ ಗಟ್ಟಿಮುಟ್ಟಾಗಿರಬೇಕು ಮತ್ತು ಬಲವಾಗಿರಬೇಕು. ಲೋಹದ ಬಾಗಿಲುಗಳು ಅಥವಾ ಬಾಗಿಲಿಗೆ ಲೋಹದ ಚೌಕಟ್ಟುಗಳನ್ನು ತಪ್ಪಿಸಬೇಕು. ಬದಲಾಗಿ ಪ್ರವೇಶ ದ್ವಾರಕ್ಕೆ ಬಾಳಿಕೆ ಬರುವ ವಸ್ತುವೆಂದು ಪರಿಗಣಿಸಲಾದ ಮರವನ್ನು ಆರಿಸಿಕೊಳ್ಳಬೇಕು. ಮುಖ್ಯ ಬಾಗಿಲಿನ ವಾಸ್ತುವನ್ನು ಸಂಕ್ಷಿಪ್ತಗೊಳಿಸುವುದು. ಮನೆಯ ಪ್ರವೇಶ ದ್ವಾರವು ಕುಟುಂಬ ಸದಸ್ಯರು ಮತ್ತು ಅತಿಥಿಗಳನ್ನು ಸ್ವಾಗತಿಸಲು ಮಾತ್ರವಲ್ಲ, ವಿಭಿನ್ನ ಶಕ್ತಿಗಳಿಗೆ ಪ್ರವೇಶ ಮತ್ತು ನಿರ್ಗಮನ ಬಿಂದುವಾಗಿದೆ. ಮುಖ್ಯ ದ್ವಾರದ ವಾಸ್ತು ಪ್ರಕಾರ ಮೇಲೆ ತಿಳಿಸಿದ ಸಲಹೆಗಳನ್ನು ಅನುಸರಿಸಲು ಸುಲಭವಾಗಿದೆ ಮತ್ತು ಕಾರ್ಯಗತಗೊಳಿಸಿದರೆ ಹಲವಾರು ಪ್ರಯೋಜನಗಳನ್ನು ಒದಗಿಸಬಹುದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.